ಇವತ್ತು ಆ ಅಲಿ ಖಮೇನಿ ಅಲ್ಲಾಹ್ ಪಾಸ್ ಹೋಗಿದ್ದನ್ನ ಕೇಳಿ ದುಃಖಿತರಾಗಿ ಅವ್ರ ಮನೆಗೆ ಅವ್ರ ಅಪ್ಪ ಅವ್ವ ಸತ್ರು, ಹೆಂಡತಿ ಸತ್ರು, ಅಳ್ತಾರ ಇಲ್ಲೋ ಮೈಕ್ ಮುಂದೆ ಇವತ್ತು ಗುಳೋ ಅಂತ ಅಳ್ತಾ ಇದ್ರು. ಅರೆ ಇದೇ ದೇಶದ ಅನ್ನ ಕುಡಿದಂತ ನೀವು ಪಾಕಿಸ್ತಾನದ ಟೆರರಿಸ್ಟ್ಗಳಿಂದ ಪಹಲ್ಗಾಮ್ ಪುಲ್ವಾಮಾ ದಾಳಿಯಲ್ಲಿ ನಮ್ಮ ವೀರ ಸೈನಿಕರು ಮೃತಪಟ್ಟರು. ಪಹಲ್ಗಾಮ್ ದಾಳಿಯಲ್ಲಿ ನಮ್ಮ ನವವಧುವರರು ಪ್ರವಾಸಕ್ಕೆ ಹೋದಾಗ ಹೋದ ವರ್ಷ ಅವರ ಧರ್ಮ ಕೇಳಿ ಕಲ್ಮಾ ಓದಿಸಿ ಯಾರು ಹಿಂದೂ ಧರ್ಮದವರು ಅಲ್ವೋ, ಯಾರು ಮುಸ್ಲಿಂ ಧರ್ಮದವರು ಅಲ್ವೋ, ಯಾರು ಹಿಂದೂ ಧರ್ಮದವರು ಇದಾರೋ, ಯಾರು ಕಲ್ಮಾ ಓದುವುದಿಲ್ವೋ ಅವರನ್ನೆಲ್ಲ ನೇರವಾಗಿ ಹಣೆಗೆ ಗುಂಡಿಟ್ಟು ಸಾಯಿಸಿದರು. ಇನ್ನೂ ಸಂಶಯ ಅವ್ರದ್ದು ಮುಗಿಲಿಲ್ಲ ಅಂದ್ರೆ ಅವರ ಪ್ಯಾಂಟ್ ಅನ್ನ ಬಿಚ್ಚಿ ಇವನು ಹಿಂದೂ ಇದಾನೋ ಮುಸ್ಲಿಂ ಇದಾನೋ ಅಂತ ಹೇಳಿ ಅವನು ಹಿಂದೂ ಆಗಿದ್ರೆ ಅವನ ಎದೆಗೆ ಗುಂಡಿಟ್ಟು ಸಾಯಿಸಿದಾಗ ಈ ಅಲಿ ಖಮೇನಿ ಬೆಂಬಲಿಗರು ಯಾವತ್ತೂ ಕೂಡ ಅದನ್ನ ಖಂಡನೆ ಮಾಡಲಿಲ್ಲ, ಟೀಕೆ ಮಾಡಲಿಲ್ಲ, ಸಂತಾಪ ಸೂಚಿಸಲಿಲ್ಲ, ಶ್ರದ್ಧಾಂಜಲಿ ಸಲ್ಲಿಸಲಿಲ್ಲ. ಆದ್ರೆ ಇವತ್ತು ಅಲಿ ಖಮೇನಿ ಆ ಇಸ್ರೇಲ್ನ ಗುಂಡಿಗೆ ಬಾಂಬಿಗೆ ಬಲಿಯಾಗಿದ್ದಾನಂದ್ರೆ ಇವತ್ತು ಅಲ್ಲಾಹನ ಕುರಿತು ನೀವು ಪ್ರಾರ್ಥನೆ ಮಾಡ್ತೀರಿ ಅಂದ್ರೆ ಈ ಅಲಿ ಖಮೇನಿ ಬೆಂಬಲಿಗರು ನಮ್ಮ ಕರ್ನಾಟಕದಲ್ಲಿರ್ಲಿಕ್ಕೆ ಲಾಯಕ್ಕಿಲ್ಲ. ಇಲ್ಲಿಯ ಪೊಲೀಸ್ ಇಲಾಖೆ, ಈ ಇಲಾಖೆಗೆ ನಿಯಂತ್ರಣ ಮಾಡುವಂತಹ ಸಿದ್ದರಾಮಯ್ಯನವರ ಸರ್ಕಾರ, ನಿಮಗೇನಾದ್ರೂ ಈ ದೇಶದ ಮೇಲೆ, ಈ ರಾಜ್ಯದ ಮೇಲೆ ಗೌರವವಿದ್ರೆ, ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಮೇಲೆ ಗೌರವವಿದ್ರೆ, ಯಾರ್ಯಾರು ಅಲಿ ಖಮೇನಿ ಜಿಂದಾಬಾದ್ ಅಂತ ಹೇಳಿದಾರೋ ಅವರನ್ನ ಹಿಡಿಕೆ ಒದ್ದು ಒಳಗಾಕಿದ್ರೆ ಮಾತ್ರ ನೀವು ಸಂವಿಧಾನ ಪಾಲಿಸುವಂತವರು.